ಪ್ರಧಾನಿ ಹುದ್ದೆಯ ಬೇಡಿಕೆಯನ್ನೇ ಇಟ್ಟುಬಿಟ್ಟಿದ್ದಾರೆ ನಿತೀಶ್ ಅಂತ ಒಂದು ಚರ್ಚೆ ನಡೀತಾ ಇದೆ. ಕೇಂದ್ರ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಇವರು ಅಂತ ಹೇಳಿ. ರೈಲ್ವೆ ಖಾತೆಗೆ ಬೇಡಿಕೆ ಇಟ್ಟಿದ್ದಾರಂತೆ. ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಕೊಟ್ಟರು ಕೂಡ ಆಂಧ್ರಕ್ಕೆ ವಿಶೇಷ ಸ್ಥಾನಮಾನ, ಈ ಕಡೆ ನಿತೀಶ್ ಕೊಟ್ಟರು ಕೂಡ ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಆಗಿದ್ದಾಗಲಿ ಅಂತ ಪ್ರಧಾನಮಂತ್ರಿ ಹುದ್ದೆಯ ಬೇಡಿಕೆಯನ್ನೇ ನಿತೀಶ್ ಇಟ್ಟಿದ್ದಾರೆ ಅಂತ ಮಾಹಿತಿ. ಅಕಸ್ಮಾತ್ ಸಿಗಲಿಲ್ವಾ, ನಮಗೆ ಪ್ರಬಲ 4 ಖಾತೆಗಳು ಬೇಕು ಅಂತ ಕೂಡ ಮಾಹಿತಿ ಇದೆ. 4 ಖಾತೆಗಳು ಬೇಕು ಅಂತೇಳಿ ನಿತೀಶ್ ಕೇಳ್ತಾ ಇದ್ದಾರೆ. ಅಂದರೆ ಪ್ರಬಲ ರೈಲ್ವೆ ಕೂಡ ಸೇರಿ ಈ ಒಂದು ಕಾಯಿನನ್ನು ಈ ಕಡೆ ಇದು ಮಾಡ್ತಿದ್ದಾರೆ, ದಾಳವನ್ನು ಉರುಳಿಸ್ತಾ ಇದ್ದಾರೆ. ಈ ಕಡೆ ಚಂದ್ರಬಾಬು ನಾಯ್ಡು ಅಂತ ಬಂದರೆ ಏನು ಬೇಡಿಕೆಯಪ್ಪ? ಲೋಕಸಭಾ ಸ್ಪೀಕರ್ ಸ್ಥಾನಕ್ಕೆ ಬೇಡಿಕೆ, ಕೇಂದ್ರ ಸಚಿವ ಸ್ಥಾನಕ್ಕೆ ಬೇಡಿಕೆ, ಗ್ರಾಮೀಣಾಭಿವೃದ್ಧಿ ಖಾತೆಗೆ ಬೇಡಿಕೆ ಇದೆ, ಆರೋಗ್ಯ ಖಾತೆಗೆ ಬೇಡಿಕೆ ಇದೆ, IT-BT ಅದು ಅವ್ರ ಫೇವ್ರೇಟ್. ಅದು ಚಂದ್ರಬಾಬು ನಾಯ್ಡು ಅವರು IT-BT ಬಿಟ್ಟು ಹೋಗಲ್ಲ. ಅವರು ಯಾವಾಗಲೂ ಅವ್ರ ಫೇವ್ರೇಟ್ ಬೇಡಿಕೆ ಅದು. ರಸ್ತೆ ಸಾರಿಗೆನೂ ಇದೆ, ಆರೋಗ್ಯ ಖಾತೆನೂ ಇದೆ. ಇದನ್ನೇ ಹೇಳೋದು, ಒಂದು ಪಕ್ಷದ ಮರ್ಜಿಗೆ ಬಿದ್ದರೆ ಏನೇನಾಗುತ್ತೆ ಅಂತ. ಹೆಚ್ಚು ಕಡಿಮೆ ನೀವು ನಿತೀಶ್ ಡಿಮ್ಯಾಂಡ್ಸ್ ಆದರೂ ಚೆಕ್ ಮಾಡ್ಕೊಳ್ಳಿ, ಚಂದ್ರಬಾಬು ನಾಯ್ಡು ಡಿಮ್ಯಾಂಡ್ಸ್ ಆದರೂ ಚೆಕ್ ಮಾಡ್ಕೊಳ್ಳಿ. ಪ್ರಬಲ ಅಂತ ಈ ದೇಶದಲ್ಲಿ ಏನೇನಿರುತ್ತೋ, ಗ್ರಾಮೀಣಾಭಿವೃದ್ಧಿ, ರೈಲ್ವೆ, ಆರೋಗ್ಯ, IT-BT, ರಸ್ತೆ ಸಾರಿಗೆ, ಪ್ರಬಲ 5 ಖಾತೆಗಳದು. ಇದು ಚಂದ್ರಬಾಬು ನಾಯ್ಡು ಅವರ ಡಿಮ್ಯಾಂಡು. ಆ ಕಡೆ ಚೆಕ್ ಮಾಡಿದ್ರೆ ನಿತೀಶ್ದು ರೈಲ್ವೆನೂ ಸೇರಿ ಅವರು ಹೆಚ್ಚು ಕಡಿಮೆ ಪ್ರಧಾನಮಂತ್ರಿನೇ, ಅದೇ ಅಲ್ಟಿಮೇಟ್ ಅಲ್ವಾ, ಅದನ್ನೇ ತೊಗೊಳ್ಳೋಣ ಅಂತ ಅವರೊಂದು ಪ್ರಯತ್ನ ನಡೀತಾ ಇದೆ. ಇದು ಬಿಟ್ಟುಬಿಟ್ಟು ಇದಾದ್ಮೇಲೆ ಕುಮಾರಸ್ವಾಮಿ ಅವ್ರ ಕಥೆ ಏನಪ್ಪ ಅಂತ. ಇವರು ಮಂಡ್ಯದಲ್ಲಿ ಎಲೆಕ್ಷನ್ ನಿಂತಾಗಲೇ ಒಂದು ಚರ್ಚೆ ಇತ್ತು. ಎಲ್ಲ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಂಡು ಬಂದಿದ್ರಲ್ಲ ಕುಮಾರಸ್ವಾಮಿ ಅವರು ಮತ್ತು ಅವರ ಫ್ಯಾಮಿಲಿ ಎಲ್ಲರೂ ಕೂಡ. ಗ್ರೂಪ್ ಫೋಟೋ ಆದಮೇಲೆ ಅವಾಗ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಕುಮಾರಸ್ವಾಮಿ ಅವರು ಏನಾದರೂ ಮಂಡ್ಯದಲ್ಲಿ ಲೋಕಸಭೆ ಚುನಾವಣೆ ಗೆದ್ದರೆ ಕೃಷಿ ಖಾತೆ ಕೇಳ್ತಾರಂತೆ, ಕೃಷಿ ಮಂತ್ರಿ ಅಗ್ರಿಕಲ್ಚರೇ ಕೇಳಿಬಿಡ್ತಾರೆ ಅಂತ ಒಂದು ಚರ್ಚೆ ಇತ್ತು. ಕೃಷಿ ಖಾತೆಯ ಬಗ್ಗೆನೇ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮಾಹಿತಿ. ಮೊದಲಿಂದನೂ ಕೂಡ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಆಸಕ್ತಿ ಇದೆ ಅಂತ. ಇಲ್ಲಿ ನೋಡ್ಕೊಳ್ಳಿ ನೀವು, ಕಿಚಡಿ ಸರ್ಕಾರದ ಕಥೆ ಏನಾಗಬಹುದು ಅನ್ನೋದಕ್ಕೆ ಉದಾಹರಣೆ ಅಷ್ಟೇ ಇದು. ಮೈತ್ರಿ ಇದ್ದಾಗ ಡಿಮ್ಯಾಂಡ್ಸ್ ಹೇಗಿರ್ತಾವೆ ನೋಡಿ. ಕುಮಾರಸ್ವಾಮಿ ಗೆದ್ದಿರೋದು ಎಷ್ಟಪ್ಪ? 2. JDS ಸಾಧನೆ ಎಷ್ಟು ಅಂದರೆ 2 ಕ್ಷೇತ್ರ ಗೆದ್ದಿದ್ದಾರೆ. ಅವ್ರು ಕೃಷಿ ಖಾತೆ ನೀವು ಕೊಡು ಅಂತ ಕೇಳಿದಾಗ ನಾನು ಕೊಡಲ್ಲ ಅಂತ ಹೇಳಕ್ಕೆ ಬರಲ್ಲ. ಬೇರೆ ಒಂದು ಆಲ್ಟರ್ನೇಟಿವ್ ಖಾತೆ ಇನ್ಯಾವುದೋ ಕೊಡಬಹುದಾಗುತ್ತೆ ಹೊರತು ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. 2 ಸ್ಥಾನ. ನಿತೀಶ್ ಆಗಲಿ, ಈ ಕಡೆ ಚಂದ್ರಬಾಬು ನಾಯ್ಡು ಅವರಾಗಲಿ ಅವರ ಬೇಡಿಕೆ ಗ್ರಾಮೀಣಾಭಿವೃದ್ಧಿ ಕೇಳ್ತಾ ಇದ್ದಾರೆ, ರಸ್ತೆ ಸಾರಿಗೆ ಕೇಳ್ತಾ ಇದ್ದಾರೆ, IT-BT ಕೇಳ್ತಾರೆ, ರೈಲ್ವೆ ಕೇಳ್ತಾರೆ. ನಿಜ ಆಯ್ತಲ್ವಾ? ಇನ್ನೇನು ಉಳ್ಕೊಳ್ಳುತ್ತೆ ಪ್ರಧಾನವಾಗಿ? ಇನ್ನೇನಿಲ್ಲ. ಸೊ ಹಾಗಾಗಿ ನರೇಂದ್ರ ಮೋದಿಯವರು ಇಂಥ ಎಲ್ಲ ನಾಯಕರ ಮರ್ಜಿಗೆ ಬಿದ್ದೆ 5 ವರ್ಷಗಳ ಕಾಲ ಆಳ್ವಿಕೆ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಅವ್ರದ್ದು ಓಲ್ಡ್ ಫಾರ್ಮುಲಾ ಇದೆಯಲ್ಲ, ಪಾರ್ಟಿ ಕಟ್ಟೆ ತಗೋ, MP ಗಳನ್ನ ಪರ್ಚೇಸ್ ಮಾಡೋ ಅಥವಾ MP ಗಳು ಡಿವೈಡ್ ಮಾಡ್ಕೋ, ಇದಂತೂ ಇದ್ದೇ ಇರುತ್ತೆ ಆ ಪ್ಲಾನು. ಹಾಗಾಗಿ ಇನ್ನು ಮುಂದೆ ಯಾರೇ ರೂಲ್ ಮಾಡಿದ್ರು ಕೂಡ ಕಿಚಡಿ ಸರ್ಕಾರದ ಸಾರಥಿ ಆಗ್ತಾರೆ ಅವರು. ಹಗ್ಗದ ಮೇಲೆ ನಡಿಗೆ ಮಾತ್ರ ಮಾಡಬೇಕು. ಚಾವಟಿ ಹಿಡ್ಕೊಂಡು ನಿಂತ್ಕೋತೀನಿ, ನಾನೇ ರಿಂಗ್ ಮಾಸ್ಟ್ರು, ನಾನು ಆಡಿಸ್ಬಿಡ್ತೀನಿ, ಇದು ಯಾವುದೂ ನಡೆಯಲ್ಲ.